ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಎಲ್ಲರಿಗೂ ಕೂಡ ಕನಕದಾಸ ಜಯಂತಿ ಶುಭಾಶಯಗಳು. ಹಾಗೂ ಇವತ್ತು ಸಂಕಷ್ಟಹರ ಗಣಪತಿ ಪೂಜೆ ಇದೆ. ಹಾಗಾಗಿ ಏನಾದ್ರು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತೇಳಿ ನಾನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ, ಅದನ್ನೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ಸಿಹಿ ಪೊಂಗಲು ಖಾರ ಪೊಂಗಲೆಲ್ಲ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ವಿಶೇಷ ದಿನ ಅಂತ ಹೇಳಿದ್ರೆ ಒಂಥರ ಸ್ಪೆಷಲ್ ಇದಿರುತ್ತಲ್ವ. ಹಾಗಾಗಿ ಕನಕದಾಸ ಜಯಂತಿ ಇರೋದ್ರಿಂದ ನಾವು ಕೂಡ ಸಿಂಪಲ್ಲಾಗಿ ಫೋಟೋಗೆ ಹೂವು ಹಾಕಿ ಮಾಮೂಲಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ಕನಕದಾಸ ಜಯಂತಿ ಅಲ್ವಾ, ಎಲ್ಲರಿಗೂ ಸಾಧಾರಣ ಗೊತ್ತಿರುತ್ತೆ, ಅವ್ರದ್ದು ಕಥೆ ಎಲ್ಲ ಕೇಳಿರ್ತೀರ, ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಕೂಡ ಮನೆಯೆಲ್ಲ ಪೂಜೆ ಮುಗಿಸಿ ಶನಿವಾರ ಆದ್ದರಿಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಯಾಕೆ ನಾನು ಪ್ರತಿ ಶನಿವಾರ ಹೋಗ್ತೀನಿ. ಈಗೊಂದು 2 ವೀಕ್ಸಿಂದ ಹೋಗೇ ಇರಲಿಲ್ಲ. ಹಾಗಾಗಿ ಇವತ್ತು ಹೋಗ್ಬಿಟ್ಟು ಬಂದ್ಬೋಣ. ಯಾಕೆಂದರೆ ನಮ್ಮ ಮನೆ ಹತ್ರ ಇರೋ ಶನಿಮಹಾತ್ಮ ಟೆಂಪಲ್ ಬೆಳಗ್ಗೆ ಓಪನ್ ಆದರೆ ರಾತ್ರಿವರೆಗೂ ಕ್ಲೋಸ್ ಆಗೋದೇ ಇಲ್ಲ. ಬೆಳಗ್ಗೆ 5:30ಗೆ ಓಪನ್ ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಕಂಪಲ್ಸರಿ ಪೂಜೆ ಇದ್ದೇ ಇರುತ್ತೆ. ಯಾವ ಟೈಮಿಂಗ್ಸ್ಗಾರು ಬೇಕಾದ್ರೆ ಹೋಗ್ಬೋದು. ಹಾಗಾಗಿ ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಒಂಥರ ಸಮಾಧಾನ ಸಿಗುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಾನು ಹೋಗೋ ತನಕ ಆಲ್ಮೋಸ್ಟ್ ಒಂದು 12:30 ಏನೋ ಆಗಿತ್ತು ಅನಿಸುತ್ತೆ. 12:30 12:45 ಆಗಿತ್ತು. ಆದರೂ ಕೂಡ ಜನ ಬರ್ತಾನೆ ಇರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ತುಂಬ ಇರ್ತಾರೆ. ಮಧ್ಯಾಹ್ನ ಟೈಮ್ ಒಬ್ಬೊಬ್ರು ಬರ್ತಾನೆ ಇರ್ತಾರೆ. ಮತ್ತು ಸ್ವಾಮಿಗೆ ಎಳ್ಬತ್ತಿ ಹಚ್ಚಿದ್ರೆ ಒಳ್ಳೆಯದು. ನಾನು ಮನೆಯಲ್ಲೇ ಮಾಡ್ಕೊತೀನಿ ಸಾಧಾರಣವಾಗಿ. ಈ ಸಲ ರೆಡಿ ಇರಲಿಲ್ಲ, ಹಾಗಾಗಿ ನಾನು ಹೊರಗಡೆ ತೊಗೊಂಡು ಎಳ್ಬತ್ತಿ ಹಚ್ಬಿಟ್ಟು ಹೋಗೋಣ. ಯಾಕಂದರೆ ಎಳ್ಬತ್ತಿ ಹಚ್ಚೋದ್ರಿಂದ ನಮ್ಮ ಗ್ರಹಗಳಲ್ಲಿ ಏನಾದರೂ ದೋಷ ಇದ್ದರೆ ಸ್ವಲ್ಪ ಶಾಂತಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಯಾಕಂದರೆ ಏನಿರುತ್ತೆ ಅಂತ ನಮಗೂ ಗೊತ್ತಾಗಲ್ಲ. ಹಂಗಾಗಿ ಶನಿವಾರದ ಹೊತ್ತು ಸ್ವಾಮಿ ದೇವಸ್ಥಾನದಲ್ಲೋ ಇಲ್ಲ ಆಂಜನೇಯನ ಗುಡಿ ಇಲ್ಲೋ ಎಳ್ಬತ್ತಿ ಹಚ್ಚಿದ್ರೆ ತುಂಬ ನೆಮ್ಮದಿ ಸಿಗುತ್ತೆ. ನಾನು ಯಾವಾಗಲೂ ಶನಿವಾರ ದೇವಸ್ಥಾನದಲ್ಲೇ ಹಚ್ಚೋದು. ನಾನು ಬಂದು 2-3 ವೀಕ್ಸೇ ಆಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಹಂಗೇನೆ ಹಿಂಗಿದ್ರೂ ಓಪನ್ ಇರುತ್ತೆ. ಮತ್ತು ಸಂಜೆ ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಸಂಕಷ್ಟಹಾರ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು. ಹೋಗೋಕ್ಕಾಗಲ್ಲ, 2 ಕಡೆ ಅಂತೇಳಿ. ಸ್ವಲ್ಪ ನಮ್ಮ ಮನೆಯಿಂದ ದೂರ ಇದೆ, 1 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ಇದಕ್ಕೆ ಹೋಗ್ಬಿಟ್ಟು ಬಂದ್ಬೋಣ ಮಧ್ಯಾಹ್ನ. ಸಂಜೆ ಅಲ್ಲಿ ನಮ್ಮ ಮನೆ ಹತ್ರ ಸರಿ ಹೋಗುತ್ತೆ ಅಂತ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಏರಿಯಾದಲ್ಲಿರೋ ಶನಿಮಹಾತ್ಮ ದೇವಸ್ಥಾನದಲ್ಲಿ ಕಾಲಭೈರವೇಶ್ವರ, ಗಣೇಶ, ಆಮೇಲೆ ಛಾಯಾದೇವಿ, ಆಂಜನೇಯ, ನವಗ್ರಹ ವಿಗ್ರಹಗಳಿದೆ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಪ್ರಸಾದ ಎಲ್ಲ ಸಂಜೆ ಟೈಮ್ ಪ್ರಸಾದ ನೈವೇದ್ಯ ಮಾಡಿ ಎಲ್ಲ ಹಂಚುತ್ತಾರೆ. ತುಂಬ ಇದನ್ನು ಅಲಂಕಾರನೂ ಅಷ್ಟೇ, ದೇವರಿಗೆ 3 ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಸಂಕಷ್ಟಹಾರ ಇರೋದ್ರಿಂದ ಗಣೇಶನಿಗೂ ಕೂಡ ಇವ್ರು ನೋಡಿ ಕಾಲಭೈರವೇಶ್ವರ ಇದೆ, ಆಮೇಲೆ ಶನಿಮಹಾತ್ಮ ಸ್ವಾಮಿ ಮತ್ತು ಗಣೇಶ ಟೆಂಪಲ್ ಇದೆ. ಈ ಕಡೆ ಛಾಯಾದೇವಿ ಮತ್ತು ನವಗ್ರಹ ಕಲ್ಲುಗಳು ಮತ್ತು ಅರಳಿಕಟ್ಟೆ ಇದೆ. ನಾಗರ ಕಲ್ಲುಗಳು ಕೂಡ ತುಂಬ ಇದೆ. ಇಲ್ಲಿ ಒಂದ್ಸಲ ಇದೆ. ಇಲ್ಲಿ ದೇವ್ರಿಗೆ ಬಂದರೆ ಎಲ್ಲನೂ ಕೂಡ ದೇವ್ರು ನೋಡಿಕೊಂಡು ಒಂದು 10 ನಿಮಿಷ ಕೂತೋದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನಾನು ಅನ್ಕೊತೀನಿ. ನನಗೆ ಕೂಡ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮಗೂ ಹಾಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಶನಿವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನೋ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಏಕೆಂದರೆ ಶನಿವಾರ ನಾವು ಹೋಗಿ ಎಳ್ಬತ್ತಿ ಹಚ್ಚಿ ಎಳ್ಳೆಣ್ಣೆ ಎಲ್ಲ ನಾವು ದಾನ ಕೊಡೋದ್ರಿಂದ, ಎಳ್ಳೆಣ್ಣೆ ಎಲ್ಲ ದೇವಸ್ಥಾನಕ್ಕೆ ಕೊಡೋದ್ರಿಂದ ಏನಾದರೂ ಅಲ್ಪ ಸ್ವಲ್ಪ ಏನಾದ್ರು ದೋಷ ಇದ್ರೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಸ್ವಲ್ಪ ನೀಟಾಗಿ ಆಲ್ಟ್ರೇಷನ್ ಮಾಡಿ ತುಂಬ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಮಧ್ಯಾಹ್ನ ಆದರೂ ಕೂಡ ಒಬ್ಬೊಬ್ಬರು ಬರ್ತಾನೆ ಇದ್ರು, ಹೋಗ್ತಾನೆ ಇದ್ರು. ಯಾವಾಗಲೂ ಕೂಡ ಎವ್ರಿ ಸ್ಯಾಟರ್ಡೆ ಓಪನ್ ಇದ್ದೇ ಇರುತ್ತೆ. ಮತ್ತಿನ್ನು ಸಂಜೆಗೆ ನಮಗೆ ಸಂಕಷ್ಟಹಾರ ಇದೆ. ಗಣೇಶನ ದೇವಸ್ಥಾನ, ನಮ್ಮ ಮನೆ ಹತ್ರ ಇರೋ ಗಣೇಶನ ದೇವಸ್ಥಾನದಲ್ಲಿ ಕೂಡ ಒಳ್ಳೆ ಪೂಜೆ ನಡೆಯುತ್ತೆ. ಅಭಿಷೇಕ ಎಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಬೆಳಗ್ಗೆ ಟೈಮ್ ಅಭಿಷೇಕ ಮಾಡ್ತಾರೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಸಂಜೆ ಟೈಮ್ ಅಭಿಷೇಕ, ಅಲಂಕಾರ ಎಲ್ಲ ಮಾಡಿ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಮತ್ತು ತುಂಬ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ತಿಂಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ನಾಗರಕಲ್ಲೆಲ್ಲ ಇದೆ, ಎಲ್ಲ ಪೂಜೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಪೂಜೆ ಅಂತೂ ಜನಗಳು ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಮುಗಿಸ್ಕೊಂಡು ಹೋಗಿ ಸಂಜೆ ರೆಸ್ಟ್ ತೊಗೊಂಡು ಮತ್ತೆ ನೈಟಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ನೀವು ನೋಡಿ ಗಣೇಶನ ದರ್ಶನ ಪಡೆದು. ಏಕೆಂದರೆ ಸಂಕಷ್ಟಹಾರ ಗಣಪತಿ ಅಲ್ವಾ, ನಾನೇನದು ವ್ರತ ಏನು ಮಾಡಲ್ಲ, ಜಸ್ಟ್ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇ. ಮೊದಲೆಲ್ಲ ಮಾಡ್ತಾಯಿದ್ದೆ, ಈಗೆಲ್ಲ ವ್ರತ ಎಲ್ಲ ಏನೂ ಮಾಡಲ್ಲ, ಜಸ್ಟ್ ಹಾಗೇ ಕೈ ಮುಕ್ಕೊಂಬರೋದು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಶೇರು, ಕಮೆಂಟು, ಲೈಕ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಗಣೇಶನ ಕೃಪೆ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಸಿಗಲಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.